ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಕೂಡ ಐ ಹೋಪ್ ಚೆನ್ನಾಗಿರ್ತೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತು ಕೂಡ ನಾನು ಒಂದಷ್ಟು ವಸ್ತುಗಳನ್ನು ಶಾಪಿಂಗ್ ಮಾಡಿದ್ದೀನಿ ಮೀಶೋಯಿಂದ ಅಗತ್ಯ ಇತ್ತು ಹಾಗಾಗಿ ಶಾಪಿಂಗ್ ಮಾಡಿರೋಂಥದ್ದು ಸೊ ಏನು ಶಾಪಿಂಗ್ ಮಾಡಿದ್ದೀನಿ ಅಂತ ಹೇಳಿ ನಿಮಗೆ ಈಗ ತೋರಿಸ್ತೀನಿ ಸೊ ನೋಡಿ ನೆಕ್ಸ್ಟ್ ನಾನು ನಿಮ್ಮ ಜೊತೆಗೆ ನೀವು ಕೇಳ್ತಾ ಇದ್ರಿ ಆ ಡ್ರೆಸ್ಸದು ಲಿಂಕನ್ನು ಕೊಡಿ ಅಂತೇಳಿ ಸುಮಾರು ಜನ ನನ್ನ ಲಾಸ್ಟ್ ವಿಡಿಯೋಗೆ ಕಮೆಂಟ್ ಮಾಡಿದ್ದೀರಾ ನಾನು ಯಾಕೆ ಆ ಡ್ರೆಸ್ಸದು ಲಿಂಕ್ ಕೊಡ್ತಾ ಇಲ್ಲ ಅಂತ ಹೇಳಿ ನಾನು ಮೊದಲೇ ಶೇರ್ ಮಾಡ್ತೀನಿ ನೆಕ್ಸ್ಟ್ ಇದೇನು ಶಾಪಿಂಗ್ ಮಾಡಿರೋದು ಅಂತೇಳಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಸೊ ಮೊದಲೀಗ ಮೀಶೋನಲ್ಲಿ ಡ್ರೆಸ್ನ ಬುಕ್ ಮಾಡಿದ್ರೆ ಯೂಶಲಿ ನೋಡಿ ಇವಾಗ ರಿಲಯನ್ಸು ಈಗ ಆವಾಸ ಬ್ರ್ಯಾಂಡ್ ಆಗಿರ್ಬೋದು ಕೆಲವೊಂದು ಬ್ರ್ಯಾಂಡೆಡ್ ಟಾಪ್ಸು ಕುರ್ತೀಸ್ ತೊಗೊತೀವಿ ಅಂತಂದರೆ ಎಕ್ಸೆಲ್ ಸೈಜ್ ತೊಗೊಂಡ್ರೆ ಡಬಲ್ ಎಕ್ಸೆಲ್ ಇರೋರ್ಗೆ ಆಗುತ್ತೆ ಒಂದು ಸೈಜ್ ಎಕ್ಸ್ಟ್ರಾನೇ ಕೊಟ್ಟಿರ್ತಾರೆ ಅವರು ಮತ್ತು ಡಬಲ್ ಎಕ್ಸೆಲ್ ತೊಗೊಂಡ್ರೆ ಲೂಸ್ ಆಗುತ್ತೆ ಸೊ ಬ್ರ್ಯಾಂಡೆಡ್ ಕುರ್ತೀಸ್ ಆದರೆ ಬಟ್ ಇಲ್ಲಿ ಶಾಪ್ಸಲ್ಲೆಲ್ಲ ತೊಗೊತೀವಿ ಅಂತಂದರೆ ಡಬಲ್ ಎಕ್ಸೆಲ್ ತೊಗೊಂಡ್ರೆ ಆಗುತ್ತೆ ಬಟ್ ಮೀಶೋನಲ್ಲಿ ಡಬಲ್ ಎಕ್ಸೆಲ್ ಇರೋರು ಡಬಲ್ ಎಕ್ಸೆಲ್ ತೊಗೊಂಡ್ರೆ ಎಷ್ಟೋ ಬಾರಿ ಆಗಲ್ಲ ಸೊ ಡಬಲ್ ಎಕ್ಸೆಲ್ ಇರೋರು ಅಂದರೆ ಸ್ವಲ್ಪ ದಪ್ಪ ಚಬ್ಬಿ ಇರೋರಿಗೆ ಆಗಲ್ಲ ಸೊ ನನಗೂ ಕೂಡ ಮೀಶೋನಲ್ಲಿ ಡಬಲ್ ಎಕ್ಸೆಲ್ ತೊಗೊಂಡ್ರೆ ಸ್ವಲ್ಪ ಟೈಟು ಕಂಫರ್ಟ್ ಇರಲ್ಲ ಸೊ ನಾನು ತ್ರಿಬಲ್ ಎಕ್ಸೆಲ್ ಬುಕ್ ಮಾಡಿದ್ದೆ ತ್ರಿಬಲ್ ಎಕ್ಸೆಲ್ಲು ಬುಕ್ ಮಾಡಿರೋದು ನನ್ನ ಕಂಫರ್ಟ್ ಇದೆ ಸೊ ಒಂದು ಸೈಜ್ ಎಕ್ಸ್ಟ್ರಾನೇ ನಾವು ಬುಕ್ ಮಾಡ್ಕೋಬೇಕಾಗುತ್ತೆ ಸೊ ನಾನು ಇದೊಂದು ಹೇಳೋದಿತ್ತು ನಿಮಗೆ ಇವಾಗ ತರಿಸ್ಕೊಂಬಿಟ್ಟು ಆಮೇಲೆ ಇವಾಗ ಸೈಜ್ ಆಗಲಿಲ್ಲ ಅಂತಂದರೆ ಇವಾಗ ಎಕ್ಸೆಲ್ ಇರೋರು ಎಕ್ಸೆಲ್ ಬುಕ್ ಮಾಡ್ಕೊಂಬಿಡ್ತೀರಾ ಆಮೇಲೆ ಕಂಫರ್ಟ್ ಆಗೋಲ್ಲ ಮತ್ತು ರಿಟರ್ನು ಇದೆಲ್ಲ ತಲೆನೋವಲ್ವ ಹಾಗಾಗಿ ನಾನು ನಿಮ್ಗೆ ಮೊದಲೇ ಹೇಳೋಣ ಅಂತೇಳಿ ನಾನು ಡಬಲ್ ಎಕ್ಸೆಲ್ ನನ್ನ ಸೈಜ್ ಬಂದ್ಬಿಟ್ಟು ನಾನು ತ್ರಿಬಲ್ ಎಕ್ಸೆಲ್ ಸೈಜನ್ನು ನಾನು ಬುಕ್ ಮಾಡ್ಕೊಂಡಿದ್ದೆ ಸೊ ಅದು ಕರೆಕ್ಟಾಗಿ ಆಗುತ್ತೆ ಸೈಜನ್ನು ನೋಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸರಿ ಆಗಲ್ಲ ಸೊ ಹಾಗಾಗಿ ತೊಗೊಂಡು ಯಾಕೆ ರಿಟರ್ನ್ ಮಾಡೋದು ಅದೊಂದು ತಲೆನೋವು ಅಂದ್ಬಿಟ್ಟು ನಾನು ಒಬ್ಬರು ಇಬ್ಬರು ಕೇಳಿದರೆ ನಾನು ರಿಪ್ಲೈ ಮಾಡ್ತಾಯಿದ್ದೆ ಸುಮಾರು ಜನ ಲಿಂಕ್ ಕೊಡಿ ಅಂತ ಕೇಳಿದ್ದೀರಾ ಹಾಗಾಗಿ ನಾನು ಅಲ್ಲಿ ಆ ವಿಡಿಯೋದಲ್ಲಿ ಲಿಂಕ್ ಶೇರ್ ಮಾಡಿರಲಿಲ್ಲ ಸೊ ಈ ಡ್ರೆಸ್ಸಿದ ನಾನು ಲಿಂಕನ್ನು ಬಂದು ನಿಮಗೆ ನೆಕ್ಸ್ಟು ಇವಾಗ ಚೆನ್ನಾಗಿದೆ ನೋಡಿ ಸೊ ಈ ಡ್ರೆಸ್ಸಿದ್ದು ಲಿಂಕನ್ನು ನಾನು ಸ್ಪಾನ್ಸರ್ಶಿಪ್ ವಿಡಿಯೋ ಎಲ್ಲ ಅಲ್ಲ ನಾನು ಶಾಪಿಂಗ್ ಮಾಡಿರೋಂಥದ್ದು ಇದು ಸೊ ಈ ಬಾಟಮ್ ಈ ಥರ ಕೊಟ್ಟಿದ್ದಾರೆ ಟಾಪಿಗೆ ಮ್ಯಾಚ್ ಆಗೋ ಥರ ಸೊ ಇದು ಪ್ಯಾಂಟು ಇದು ದುಪ್ಪಟ ನಂಗೆ ತುಂಬ ಇಷ್ಟ ದುಪ್ಪಟ ಅಂತಂದರೆ ಡ್ರೆಸ್ಸಲ್ಲಿ ನೋಡಿ ಕಾನ್ಫಿಡೆನ್ಸೇ ಚೇಂಜ್ ಆಗಿಬಿಡುತ್ತೆ ಹಿಂಗೊಂದು ದುಪ್ಪಟ ಇಟ್ಬಿಟ್ರೆ ಡ್ರೆಸ್ ಮೇಲೆ ಒಂದು ದುಪ್ಪಟ ಇದ್ದರೆ ಕಾನ್ಫಿಡೆನ್ಸ್ ಲೆವೆಲ್ ನನ್ನ ಪ್ರಕಾರ ನನಗೆ ಜಾಸ್ತಿ ಫೀಲ್ ಆಗುತ್ತೆ ಎಲ್ಲರಿಗೂ ಹೊರಗಡೆ ಹೋಗ್ತೀವಿ ಅಂತಂದ್ರೆ ನೋಡಿ ಈ ಥರ ಡ್ರೆಸ್ ಮೇಲೆ ಒಂದು ದುಪ್ಪಟ ಇರಬೇಕು ನಂಗೆ ದುಪ್ಪಟ ಅಂದರೆ ಇಷ್ಟ ಸೊ ದುಪ್ಪಟ ಕ್ವಾಲಿಟಿ ಓಕೆ ಪರವಾಗಿಲ್ಲ ನಾವು ಕೊಟ್ಟಿರೋದು ಏನೊಂದು 350 ರೂಪಾಯಿಗೆ ಇನ್ನೆಂಥ ಡ್ರೆಸ್ ಬರುತ್ತೆ ಚೆನ್ನಾಗಿದೆ ಕೊಟ್ಟಿರೋ ಪ್ರೈಸಿಗೆ ಕಂಪೇರ್ ಮಾಡಿದರೆ ಆ್ಯಂಡ್ ಇದು ಟಾಪ್ ಸೊ ನೋಡಿ ಇದು ಟಾಪ್ ಸೊ ಸೈಜ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕಿತ್ತು ಅದಕ್ಕೋಸ್ಕರ ನಾನು ಲಿಂಕನ್ನು ಶೇರ್ ಮಾಡಿರಲಿಲ್ಲ ಇವಾಗ ನೆಕ್ಸ್ಟು ತೊಗೊಳ್ಳೋರು ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಮತ್ತು ಅದರಿಂದ ನನಗೇನು ಈ ಕೆಲವರು ಲಿಂಕನ್ನು ನಾನು ಕೊಡೋ ಲಿಂಕ್ ಥ್ರೂ ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತಾರಲ್ವ ಸೊ ಆ ಥರ ಎಲ್ಲ ಏನಿಲ್ಲ ನೀವು ಕೇಳಿರೋದಕ್ಕೆ ನಾನು ಶೇರ್ ಮಾಡ್ತಾ ಇರೋದು ಸೊ ಒಂದು ಸೈಜ್ ಎಕ್ಸ್ಟ್ರಾನೇ ನೋಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಇವಾಗ ನೆಕ್ಸ್ಟ್ ಇನ್ನೇನು ಬುಕ್ ಮಾಡಿದ್ದೆ ಎಷ್ಟು ಶಾಪಿಂಗ್ ಮಾಡ್ತೀರಾ ಸಿಸ್ಟರ್ ನೀವು ಅಂತೇಳಿ ಕೆಲವರು ಕೇಳ್ಬೋದು ಏನು ಶಾಪಿಂಗ್ ಮಾಡಿದ್ದೆ ಏನು ಬಂದಿತ್ತು ಚೆನ್ನಾಗಿದೆಯಾ ಇಲ್ವಾ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ಆ್ಯಕ್ಚುಲಿ ನಾನು ಕ್ರಿಸ್ಟಲ್ ಕ್ಲಾಸಿಗೆ ಜಾಯ್ನ್ ಆಗಿದ್ದೀನಿ ರಜನಿ ಅರವಿಂದ್ ಗುರುಗಳ ಹತ್ರ ಅಂತ ನಿಮ್ಮ ಹತ್ರ ಹೇಳಿದ್ದೆ ಕ್ಲಾಸ್ ಶುರು ಆಗೋದಕ್ಕಿಂತ ಮೊದಲು ನಿಮಗೂ ಕೂಡ ಇನ್ಫಾರ್ಮ್ ಮಾಡಿದ್ದೆ ಈ ಥರ ಕ್ಲಾಸ್ ಶುರು ಆಗ್ತಿದೆ ಆಸಕ್ತಿ ಇದ್ದವ್ರು ಬಂದು ಜಾಯ್ನ್ ಆಗಿ ಅಂತೇಳಿ ಮತ್ತು ಹೊರಗಡೆ ಎಲ್ಲೂ ಕೂಡ ಮಾಸ್ಟರ್ ಕ್ರಿಸ್ಟಲ್ ಕ್ಲಾಸನ್ನು ಅಷ್ಟು ಕಡಿಮೆ ಹಣಕ್ಕೆ ಮಾಡಿಕೊಡಲ್ಲ ಅಂದರೆ ಹೇಳ್ಕೊಡಲ್ಲ ಮತ್ತು ಅಷ್ಟು ಡೀಟೈಲಾಗಿ
ತುಂಬಾ ಚೆನ್ನಾಗಿ ಮಾಸ್ಟರ್ ಕ್ರಿಸ್ಟಲ್ ಕ್ಲಾಸನ್ನು ಗುರುಗಳು ಹೇಳ್ಕೊಟ್ಟಿದ್ದಾರೆ. ನಾವಿವಾಗ ಪ್ರಾಕ್ಟೀಸ್ ಮಾಡಬೇಕು. ಸೊ ಹಾಗಾಗಿ ಕ್ರಿಸ್ಟಲ್ಸನ್ನು ರಾಜಸ್ಥಾನಿಂದ ಪ್ಯೂರ್ ಕ್ರಿಸ್ಟಲ್ಸನ್ನು ಬುಕ್ ಮಾಡಿದ್ದೀನಿ. ಬಟ್ ಆದರೆ ಅದಿನ್ನೂ ನನಗೆ ಡೆಲಿವರ್ ಆಗಿಲ್ಲ. ಬಟ್ ಮೀಶೋನಲ್ಲಿ ಕೂಡ ನೋಡೋಣ. ಈ ಕ್ರಿಸ್ಟಲ್ಸ್ ಎಲ್ಲ ಕಡಿಮೆಗಿದೆ, ಕ್ರಿಸ್ಟಲ್ಸ್ ಬ್ರಾಸ್ಲೆಟ್ ಅಂತೇಳಿ. ಸೊ ಬುಕ್ ಮಾಡಿದ್ದೆ. ಬಟ್ ಬಂದಿದೆ ಇದೆಲ್ಲ ಒಂದು 100+ ರೂಪೀಸ್, 150 ರೂಪೀಸ್ ಈ ಥರ ಇಷ್ಟು ಕ್ರಿಸ್ಟಲ್ ಬ್ರಾಸ್ಲೆಟ್ಸಿಗೆ ಸೇರಿ ಅಂತ ಹೇಳಿ ನಾನು ಬುಕ್ ಮಾಡಿದ್ದೆ. ಬಟ್ ಎಲ್ಲೊಂದು ಕಡೆ ಡೌಟ್ ಇತ್ತು, ಇದು ನಿಜಕ್ಕೂ ಪ್ಯೂರ್ ಕ್ರಿಸ್ಟಲ್ಲ ಏನು ಅಂಥೇಳಿ. ನಮಗೆ ಅದು ಹೇಗೆ ಪ್ಯೂರ್ ಕ್ರಿಸ್ಟಲ್ ಅಂಥೇಳಿ ನೋಡಿ ಹೇಗೆ ತಿಳ್ಕೊಳ್ಳೋದು, ಹೇಗೆ ಫೈಂಡ್ ಔಟ್ ಮಾಡೋದು, ಇದೆಲ್ಲ ನಮಗೆ ಕ್ಲಾಸಲ್ಲಿ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಅದು ಸ್ವಲ್ಪ ನಮಗೆ ಗೊತ್ತಾಗ್ತಾ ಇದೆ. ಇದನ್ನು ಟಚ್ ಮಾಡಿದಾಗಲಿ ಆ ಫೀಲ್, ಆ ವೈಬ್ರೇಷನ್ ಎಲ್ಲ ಗೊತ್ತಾಗುತ್ತೆ ನಮಗೆ. ತುಂಬಾ ಸಖತ್ತಾಗಿ ಎನರ್ಜಿಟಿಕ್ ಆಗಿತ್ತು. ನನಗೆ ನಿಜವಾಗ್ಲೂ ಕ್ರಿಸ್ಟಲ್ಸ್ನೆಲ್ಲ ಇವಾಗ ಕೆಲವರು ಕೈಗೆ ಹಾಕ್ಕೊಂಡಿರ್ತಾರೆ. ಅಂದರೆ ಇದೆಲ್ಲ ಕಾಲೇಜ್ ಹುಡುಗಿರು ಸ್ಟೈಲಿಗೆ, ಸೊ ಆ ಥರ ಹಾಕ್ಕೊಳ್ಳೋದು. ಇದೇನಿದು ಸ್ಟೈಲಿಗೆ ಹಾಕ್ಕೋಬೇಕಷ್ಟೇ. ಬಟ್ ಇದು ಪ್ಯೂರ್ ಕ್ರಿಸ್ಟಲ್ಸ್ ಅಲ್ಲ. ಕ್ರಿಸ್ಟಲ್ಸನ್ನು ವೇರ್ ಮಾಡ್ತೀವಿ ಅಂತಂದರೆ ಅದಕ್ಕೆ ಆದಂತಹ ಕೆಲವೊಂದು ನಿಯಮಗಳಿದೆ. ಅದನ್ನು ಯಾವ ಥರ ನಾವು ಟಿಪ್ಪನ್ನು ಫಾಲೋ ಮಾಡಿ ವೇರ್ ಮಾಡಬೇಕಾಗುತ್ತೆ. ಈ ಥರ ಕ್ರಿಸ್ಟಲ್ ರಿಲೇಟೆಡು ಕ್ರಿಸ್ಟಲ್ಸ್ನ ಬಳಸಿ ಹೀಲಿಂಗ್ ಯಾವ ರೀತಿ ಮಾಡ್ಕೋಬಹುದು, ಈ ಥರ ಸಾಕಷ್ಟು ವಿಷಯಗಳನ್ನು ಗುರುಗಳು ನಮಗೆ ಕ್ಲಾಸಲ್ಲಿ ಹೇಳೋಕ್ಕಾಗಲ್ಲ. ಬಂಡಲ್ ಆಫ್ ನಾಲೆಡ್ಜ್ ತುಂಬಾ ಕೊಟ್ಬಿಟ್ಟಿದ್ದಾರೆ. ನಾವೇನಿದ್ರು ಇನ್ನು ಪ್ರಾಕ್ಟೀಸ್ ಮಾಡಿ ಸಾಕಷ್ಟು ವಿಷಯಗಳಲ್ಲಿ ರಿಸಲ್ಟ್ ಕೂಡ ಬರ್ತಾ ಇದೆ. ಅದನ್ನು ಗ್ರೂಪ್ನಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀವಿ. ಸೊ ನಮಗೆ ಫೀಲ್ ಆಗುತ್ತೆ, ಅದು ಕ್ರಿಸ್ಟಲ್ ಪ್ಯೂರ್ ಕ್ರಿಸ್ಟಲ್ ಆದರೆ ಮುಟ್ಟದಾಗ ಫೀಲ್ ಆಗುತ್ತೆ. ಬಟ್ ಇದೆಲ್ಲ ಯಾಕೋ ನನಗೆ ಪ್ಯೂರ್ ಕ್ರಿಸ್ಟಲ್ಸ್ ಅಂತ ಅನಿಸ್ಲಿಲ್ಲ ಅನ್ನೋದಕ್ಕಿಂತ ಇದು ಪ್ಯೂರ್ ಕ್ರಿಸ್ಟಲ್ಸ್ ಅಲ್ವೇ ಅಲ್ಲ. ಹಾಗಾಗಿ ನಾನು ಇದನ್ನು ಇಟ್ಕೊಂಡು ಏನು ಮಾಡಲಿ. ಮತ್ತು ಇಲ್ಲೆಲ್ಲ ನೋಡಿ ಕಲರ್ ಶೇಡ್ ಆಗಿದೆ ಆಲ್ರೆಡಿ. ಸೊ ಹಾಗಾಗಿ ಇದನ್ನೆಲ್ಲ ನಾನು ರಿಟರ್ನ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಾಯಿತು ಕ್ರಿಸ್ಟಲ್ ಕ್ಲಾಸ್. ನೋಡೋಣ ಅದು ಪ್ಯೂರ್ ಕ್ರಿಸ್ಟಲ್ಸ್ ಬಂದಮೇಲೆ ಸಾಧ್ಯ ಆದರೆ ನಾನು ವೀಡಿಯೋಸ್ ಮಾಡ್ತಿರ್ತೀನಲ್ವ, ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಮೊದಲೆಲ್ಲ ಸ್ಟಾರ್ಟಿಂಗ್ ಈ ರೇಖಿ ಕ್ಲಾಸ್ ಅಂದರೆ ದೀಕ್ಷೆಗೆಲ್ಲ ಗುರುಗಳು ಕೊಡೋದಕ್ಕಿಂತ ಮೊದಲು, ಈ ವಿದ್ಯೆಯೆಲ್ಲ ಕಲಿಯೋದಕ್ಕಿಂತ ಮೊದಲು ಈ ಥರ ಕ್ರಿಸ್ಟಲ್ಸು, ಯೂಶ್ವಲಿ ಕ್ರಿಸ್ಟಲ್ ಟ್ರೀ ಆಗಿರ್ಬೋದು, ಮತ್ತು ಕೈಗೆಲ್ಲ ಹಾಕ್ಕೊಂಡಿರೋರು. ಸೊ ನನಗೆ ಇಷ್ಟ ಆಗ್ತಾಯಿತ್ತು. ನಾನು ಕೂಡ ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡಿದ್ದೆ. ಬಟ್ ಅದನ್ನು ವೇರ್ ಮಾಡೋದಕ್ಕೆ ಅದರದೇ ಆದಂಥ ಮೆಥಡ್ ಇರುತ್ತೆ. ಮತ್ತು ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು. ಯಾವ ಥರದ ಕ್ರಿಸ್ಟಲ್ಸ್ನ ವೇರ್ ಮಾಡಿದರೆ ನಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಸೊ ಅದಕ್ಕೆ ಆದಂಥ ಪ್ರೊಸೀಜರ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಗುರುಗಳು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಗುರುಗಳೇ. ನಮ್ಮೆಲ್ಲರಿಗೂ ತುಂಬಾ ಖುಷಿ ಇದೆ. ನೀವು ಕ್ರಿಸ್ಟಲ್ ಕ್ಲಾಸನ್ನು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಿ. ಮತ್ತು ಇದು ನೋಡಿ ಪ್ಯೂರ್ ಪ್ಲಾಸ್ಟಿಕ್ ಇದು. ಸೊ ಇದರಲ್ಲಿ ಏನಿಲ್ಲ. ಸೊ ಪ್ಲಾಸ್ಟಿಕ್ ಬೀಡ್ ಇದು. ಸೊ ಪ್ಲಾಸ್ಟಿಕ್ ಮಣಿ ಇದು. ಅಂದರೆ ಫೀಲ್ ಬರುತ್ತೆ ಅದು ಮುಟ್ಟಿದಾಗ, ಪ್ಯೂರ್ ಇಲ್ಲ ಇದು ಯಾವುದು. ಹಾಗಾಗಿ ನಾನು ಇದನ್ನ ಇಟ್ಕೊಂಡು ಏನು ಮಾಡೋದು ಅಂಥೇಳಿ ನಾನು ರಿಟರ್ನ್ ಕಳಿಸೋಣ ಅಂಥೇಳಿ ನಾನು ಆಲ್ರೆಡಿ ರಿಟರ್ನ್ ಮಾಡೋಕ್ಕೆ ಬುಕ್ ಮಾಡಿದ್ದೀನಿ ಇದನ್ನು. ಸೊ ನೆಕ್ಸ್ಟು ಏನು ನೋಡಿ ಇಲ್ಲಿ ಕೆಲವೊಂದಿಷ್ಟು ಅವಾಗವಾಗ ಮನೆಗೆ ಯೂಸ್ ಆಗೋ ಥರದ್ದು ಏನಾದರೂ ಶಾಪ್ ಮಾಡ್ತಾ ಇರ್ತೀನಿ ಮೀಶೋನಲ್ಲಿ. ಸೊ ಹಾಗೆ ಈ ಬಾಕ್ಸಸ್ ನನಗೆ ಬೇಕಿತ್ತು, ಹಾಗಾಗಿ ಬುಕ್ ಮಾಡಿದ್ದೆ ನಾನು. ಸೊ ನೋಡಿ ಇಲ್ಲಿ ಈ ಥರ ಸ್ಮಾಲ್ ಬಾಕ್ಸಸ್ ಇದೆ. ಈಗ ಯೂಶ್ವಲಿ ಚಟ್ನಿ ಆ ಥರ ಏನಾದರೂ ಮಾಡಿದಾಗ ಈ ಸ್ಟೀಲ್ ಬಾಕ್ಸಿಗೆ ಹಾಕಿ ಕಳಿಸಿದ್ರೆ ಮಕ್ಕಳಿಗೆ, ಸೊ ಅದು ಕೆಲವೊಮ್ಮೆ ಅದ್ರ ರಸ ಎಲ್ಲ ಬಂದುಬಿಡೋದು. ಮೊಸರು ಬಜ್ಜಿ ಮಾಡಿರ್ತೀವಿ, ಪಲಾವ್ ಮಾಡಿದಾಗ ಆ ಮೊಸರು ಬಜ್ಜಿ ಮೊಸರೆಲ್ಲ ಸೋರ್ಕೊಳ್ಳೋದು ಹಿಂಗಾಗುತ್ತೆ. ಹಾಗಾಗಿ ಈ ಥರ ಬಾಕ್ಸ್ ಎಲ್ಲ ಹಾಕಿದರೆ ಸೋರಲ್ಲ ಅಂತೇಳಿ ಬುಕ್ ಮಾಡಿದೆ. ಈ ಒಂದು ಶಾಪಿಂಗ್ ವಿಡಿಯೋ, ಒಂದು ಪುಟ್ಟ ವ್ಲಾಗ್ ಅಂತಲೇ ಹೇಳ್ಬೋದು. ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಕೊಟ್ಟು ಶೇರ್ ಮಾಡಬೇಕು ಅನಿಸಿದ್ರೆ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳನ್ನ ನೋಡಬೇಕು ಅಂತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ಮಾತ್ರ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ. ಮುಂದಿನ ವಿಡಿಯೋ ಯಾವುದು ಅಂತಂದರೆ ಒಂದು ಬೇಬಿ ಫುಡ್ ರೆಸಿಪಿ, ಸಿಂಪಲ್ ಈಸಿ ಕ್ವಿಕ್ಕಾಗಿ ಮಾಡಿಬಿಡ್ಬೋದು. ಯಾವುದದು? ಸೊ ನೆಕ್ಸ್ಟ್ ವಿಡಿಯೋ ನೋಡಿ, ಓಕೆನಾ? ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ. ಖುಷಿಯಾಗಿರಿ, ನಗ್ನಗ್ತಾ ಇರಿ. ಬರೀ ಮುಖದಲ್ಲಿ ನಗು ಇದ್ರೆ ಸಾಲಲ್ಲ, ಮನದಲ್ಲೂ ಕೂಡ ನಗು ಇರಬೇಕು. ಮನಸ್ಸಿಂದ ನಗ್ನಗ್ತಾ ಖುಷಿಯಾಗಿರಿ. ಸೊ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಇರೋದೊಂದೇ ಜೀವನ. ಹೊಟ್ಟೆ ತುಂಬ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮುದ್ದು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಸೆಲ್ಫ್ ಲವ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.
ಧನ್ಯವಾದಗಳು.